ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ನಿಫ್ಟಿನಲ್ಲಿ ಎಕ್ಸ್ಪೈರಿ ಆಗಿತ್ತು. ನೆಕ್ಸ್ಟ್ ಎಕ್ಸ್ಪೈರಿ ಅಷ್ಟೊತ್ತಿಗೆ ಬಜೆಟ್ ಅಂತ ಬಂದ್ಬಿಟ್ಟಿರುತ್ತೆ. ಅದು ವಾಲಟೈಲ್ ಎಕ್ಸ್ಪೈರಿ ಆಗುತ್ತೆ. ಯಾಕೆಂತಂದರೆ ನೆಕ್ಸ್ಟ್ ವಾರ ಏನು ಬರುತ್ತೆ ಗುರುವಾರ, ಅವತ್ತು ಬ್ಯಾಂಕ್ ನಿಫ್ಟಿ, ಫಿನ್ ನಿಫ್ಟಿ, ಮಿಡ್ ಕ್ಯಾಪ್ ನಿಫ್ಟಿ ಎಲ್ಲದರಲ್ಲೂ ಅವತ್ತೇ ಎಕ್ಸ್ಪೈರಿ ಆಗಿರುತ್ತೆ. ಸೊ ಇವತ್ತಿನ ಎಕ್ಸ್ಪೈರಿ ಒಂದು ಪಾಸಿಟಿವ್ ಸೈಡಿಗೆ ಓಪನ್ ಆಗ್ಬೋದು, ಅಂದರೆ ಕ್ಲೋಸಿಂಗ್ ಆಗ್ಬೋದು ಅಂತ ಮಾತಾಡ್ಕೊಂಡಿದ್ವಿ. ಅಲ್ಲಿ ನಾವು ಸರಿ ಆದ್ವಿ. ಆದರೆ ಏನು ಒಂದು 23,300 ತನಕ ರ್ಯಾಲಿ ಬರುತ್ತೆ ಅಂದಿದ್ದು ಇವತ್ತು ಆಗಲಿಲ್ಲ. ಸೊ ಅರ್ಧ ಸರಿ ಅರ್ಧ ತಪ್ಪು. 0 to ಹೀರೋ ಟ್ರೇಡ್ ಎಗೇನ್ 0 ಆಗಿ ಉಳ್ಕೊಂತು. ಬಟ್ ಅಟ್ಲೀಸ್ಟ್ ನಿಮ್ಮ ವ್ಯೂ ಪಾಸಿಟಿವ್ ಆಗಿತ್ತು ಅಂದರೆ ನೀವು ಇಂಟ್ರಾಡೇ ಸ್ಟಾಕ್ಸ್ ಟ್ರೇಡಿಂಗ್ ಮಾಡೋದಕ್ಕಾಗಿರ್ಬೋದು, ಅಥವಾ ನಿಮ್ಮ ಯಾವುದೇ ರೀತಿಯಾಗಿ ನೀವು ಸಿ ಸೈಡ್ ಮಾಡೋದು, ಪಿ ಸೆಲ್ ಮಾಡೋದು, ಅದಕ್ಕಾದ್ರೂ ನಿಮ್ಗೆ ಹೆಲ್ಪ್ ಆಗಿರುತ್ತೆ. ನೋಡಿ ಹಿಂಗೆ ಹೇಳ್ತೀನಿ ಅಂತಲ್ಲ, ಯಾಕೆಂದರೆ ನೆನ್ನೆ ಮತ್ತೆ 23,000 ಟೆಸ್ಟ್ ಮಾಡೋಕ್ಕೆ ಬಂದಾಗ ಈಗ ನ್ಯೂಸ್ಗಳಿಗೆ ಏನಾಗುತ್ತೆ, ಅದು ಒಂದು ಸುದ್ದಿ ಅಲ್ವಾ, 6 months ಲೋಗೆ ಬಂದಿದೆ, ಈಗ 23,000 ಇನ್ನೇನೋ ಒಂದು ಆಗೋಗ್ಬಿಡುತ್ತೆ, ಪ್ರಳಯ ಆಗಿಬಿಡುತ್ತೆ, ಭೂಕಂಪ ಆಗಿಬಿಡುತ್ತೆ ಅನ್ನೋ ಥರ ಸುದ್ದಿ ಬರ್ತಾ ಇರುತ್ತೆ. ನಾನು ತಪ್ಪು ಅಂತ ಹೇಳ್ತಾ ಇಲ್ಲ, ಯಾಕೆಂದರೆ ತುಂಬ ಒಂದು ಹಿಸ್ಟಾರಿಕಲ್ ಇಂಪಾರ್ಟೆಂಟ್ ಲೆವೆಲ್ಲ ಬಂದು ಟೆಸ್ಟ್ ಆಗಿತ್ತು. ಆದರೆ ಕ್ಲೋಸಿಂಗು ಮತ್ತು ಓಪನಿಂಗು ತುಂಬ ಇಂಪಾರ್ಟೆಂಟು ಮಾರ್ಕೆಟಲ್ಲಿ ಅಂತ ಮಾತಾಡ್ತಾ ಇರ್ತೀವಿ. ನೆನ್ನೆದು ಕಂಪ್ಲೀಟಾಗಿ ಇವತ್ತು ಪಾಸಿಟಿವ್ ಆಗಿ ವ್ಯೂ ಇರೋದಕ್ಕೆ ಕಾರಣ ನೆನ್ನೆ ಬಂದಂಥ ಕ್ಲೋಸಿಂಗು. ಯಾರಾದರೂ ನೋಡಿಲ್ಲ ಅಂತಂದರೆ ನೆನ್ನೆ ಚಾರ್ಟ್ ಸ್ಟಾಕ್ನ ದಯವಿಟ್ಟು ಒಂದ್ಸಲ ನೋಡ್ಕೊಂಡ್ಬನ್ನಿ. ನಾವು ಏನಂತ ಎಕ್ಸ್ಪೆಕ್ಟೇಷನ್ ಮಾಡಿದ್ವು ಅದೇ ರೀತಿ ಆಯಿತು. ಮೇಲ್ಗಡೆ ತನಕನೇ ಹೋಯಿತು ಮಾರ್ಕೆಟು. ಆದರೆ ಆ ಒಂದು ಮೇಲ್ಗಡೆ ಬಂದು ಒಂದು ಬಸ್ ಸ್ಟ್ಯಾಂಡ್ ಮಾಡಿದೆ, ಅದು ನಾಳೆನೂ ಕೂಡ ಕಂಟಿನ್ಯೂಷನ್ ಆಗ್ಬೋದು. ಮಾರ್ಕೆಟ್ನಲ್ಲಿ ಒಂದಿಷ್ಟು ಸೆಕ್ಟರ್ಗಳು ಪರ್ಫಾರ್ಮ್ ಮಾಡ್ತು ಅಂತಂದರೆ. ಸೊ ಇವತ್ತು ಅಲ್ಟ್ರಾಟೆಕ್ ಸಿಮೆಂಟು 6.8% ಅಪ್ ಮೂವ್ಮೆಂಟ್ ಬಂದಿರೋದ್ರ ಮೂಲಕ ಅದೇ ಇವತ್ತಿನ ಟಾಪ್ ಗೈನರ್ ಆಗಿದೆ. ಅದೇ ರೀತಿಯಾಗಿ BPCL ನೆನ್ನೆ ರಿಸಲ್ಟ್ಸ್ ಬಂದಿತ್ತು, ಮತ್ತು ಎಕ್ಸ್ಪೆಕ್ಟೇಷನ್ಗಿಂತ ಕಮ್ಮಿ ರಿಸಲ್ಟ್ಸ್ ಬಂದಿದೆ. ಆ ಖಂಡಿತವಾಗಿ BPCL ಅಂದರೆ ಆಯಿಲ್, ಈ ಗ್ಯಾಸ್, ಈ ರಿಲೇಟೆಡ್ ಸ್ಟಾಕ್ಸು ತುಂಬ ಒಂದು ಹೊಡೆತನ ತಿನ್ಬಿಟ್ಟಿದೆ. ಕೆಲವರು ONGC ಬಗ್ಗೆ ಕೇಳಿದರೆ ನಿಮಗೆ ರಿಪ್ಲೈ ಮಾಡಿದ್ದೀನಿ. ಖಂಡಿತವಾಗ್ಲೂ ಲಾಂಗ್ ಟರ್ಮಲ್ಲಿ ಒಳ್ಳೆ ಸ್ಟಾಕು ONGC, BPCL ಎಲ್ಲದೂ ಕೂಡ ಒಂದು ದೊಡ್ಡ ಕರೆಕ್ಷನಲ್ಲಿ ಸಿಕ್ಕಿದೆ. PSU ಸ್ಟಾಕ್ಸ್ಗಳಾಗಿರುತ್ತೆ, ನೀವು ನೋಡಿಕೊಂಡು ಆ್ಯಡ್ ಮಾಡ್ಕೊಬೋದು. ರಿಕವರಿ ಆಗೋಕ್ಕೆ ಟೈಮ್ ಬೇಕಾಗ್ಬೋದು, ಯಾಕೆಂದರೆ PSU ಸ್ಟಾಕ್ಸ್ಗಳೆಲ್ಲ ತುಂಬ ಒಂದು ಒಳ್ಳೆ ರೀತಿಯಂಥ ರ್ಯಾಲಿ ಆಗಿತ್ತು. ಕ್ರೂಡು ಇವಾಗ ಮತ್ತೆ ಮೇಲೆ ಹೋಗ್ತಾ ಇದೆ. ಕ್ರೂಡ್ ಏನಾದರೂ ಕಮ್ಮಿಯಾಗಿ ಯುದ್ಧದ್ದು ಈ ಸಿಚುವೇಷನ್ ಎಲ್ಲ ಸ್ವಲ್ಪ ಹದಕ್ಕೆ ಬಂತು ಅಂತಂದರೆ ಆವಾಗ ಆ ಥರ ಚೇಂಜಸ್ ಆಗ್ತಾ ಹೋಗ್ಬೋದು. ಇಂಟರ್ನ್ಯಾಷನಲ್ ನ್ಯೂಸ್ಗಳು ಇನ್ನೂ ಬರೋದಕ್ಕೆ ಸಾಧ್ಯತೆ ಇರುತ್ತೆ. ಬಜೆಟಲ್ಲೂ ಕೂಡ ಇದಕ್ಕೆ ಪುಷ್ ಸಿಗ್ತಾ ಹೋಗ್ಬೋದು. ಇದೆಲ್ಲ ಫ್ಯಾಕ್ಟರ್ ಆಗ್ತಾ ಹೋಗುತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ 18,000 ಜನ ಇಲ್ಲಿಗಲ್ ಆಗಿ ಯಾರು ಮೈಗ್ರೆಂಟ್ಸ್ ಇದ್ದಾರೋ ಅವ್ರನ್ನ ವಾಪಸ್ ಕಳಿಸ್ತೀವಿ ಅಂತ US ಅಲ್ಲಿ ಹೇಳ್ತಾ ಇದ್ದಾರೆ. ಇಂಡಿಯಾದಲ್ಲಿರೋರು US ಹೋಗಿ ಸೆಟ್ಲ್ ಆಗಿರೋರು ಇಂಡಿಯನ್ಸು, ಅದನ್ನ ವಾಪಸ್ ಕಳಿಸ್ತೀವಿ ಅಂತ ಇದ್ದಾರೆ. ಬೇರೆ ಮತ್ತು ಟ್ಯಾರಿಫ್ಗಳನ್ನು ಜಾಸ್ತಿ ಮಾಡೋದು ಆಲ್ರೆಡಿ ಮಾತಾಡ್ತಾ ಇದ್ದಾರೆ. ಸ್ಟೂಡೆಂಟ್ ವೀಸಾ ತಗೊಂಡವರಿಗೆ ಜಾಸ್ತಿ ಮಾಡ್ತೀವಿ ರೇಟ್ ಅಂತ ಹೇಳ್ತಾ ಇದ್ದಾರೆ. AI ಬಗ್ಗೆ ಸೆಟಪ್ ತರ್ತಾ ಇದ್ದಾರೆ. ಇದರಲ್ಲಿ ಸಾಕಷ್ಟು ಒಂದು ಪಾಲಿಸಿಗಳು ಬರ್ತಾನೆ ಇದೆ. ಮತ್ತು ಯುದ್ಧದ್ದು ನಿಲ್ಲಿಸ್ತೀನಿ, ಸ್ವಲ್ಪ ಮಾತುಕತೆ ಮಾಡ್ತೀನಿ ಉಕ್ರೇನ್ ಜೊತೆ, ರಷ್ಯಾ ಜೊತೆ, ಇದೆಲ್ಲದ್ರದ್ದು ಅಂತಲೂ ಹೇಳಿದಾರಲ್ವಾ. ಸೊ ನೋಡೋಣ ಅದೆಲ್ಲದ್ರ ಮೇಲೆ ಯಾವ ರೀತಿಯಾಗಿ ಪ್ರಭಾವ ಬೀಳ್ತಾ ಹೋಗುತ್ತೆ ಅಂತ. ಸೊ BPCL ಇವತ್ತಿನ ಟಾಪ್ ಲೂಸರ್ ಆಗಿದೆ. ನಿಫ್ಟಿ 50ನಲ್ಲಿ ನೋಡೋದಾದರೆ, ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50ನಲ್ಲಿ ನಾವು ನೋಡ್ಕೊಂಬರೋದಾದರೆ, ಇವತ್ತು ಜಿಯೋ ಫೈನಾನ್ಸು ಅದರದ್ದು ಕೂಡ ಮೊನ್ನೆ ರಿಟರ್ನ್ಸ್ ಬಂದಿತ್ತು. ನೋಡಿ 300 ಮೇಲ್ಗಡೆ ಲೆವೆಲ್ ಇದ್ದು 320, 330 ಇದ್ದಾಗಿಂದನೂ ಹೇಳ್ತಾ ಇದ್ದೆ ಜಿಯೋ ಫೈನಾನ್ಸು ಇವಾಗ ಕಚ್ಕೊಳಕ್ಕೆ ಹೋಗ್ಬಿಡಿ, ಇನ್ನೂ ಬಿಸ್ನೆಸ್ ಎವಾಲ್ವ್ ಆಗಿದ್ದಿದೆ, 220, 230 ಲೆವೆಲ್ ತನಕ ಬರ್ತಾ ಹೋಗ್ಬೋದು ಅಂತ ಮಾತಾಡಿದ್ವಿ. ಈಗ 255 ಲೆವೆಲ್ಗೆ ಬಂದಿದೆ. 270 to 280 ಲೆವೆಲ್ಲು ಒಂದು ರೆಸಿಸ್ಟೆನ್ಸ್ ಆಗುತ್ತೆ. ಇನ್ನೂ ಒಬ್ಬರು ಕೇಳಿದರೆ ನಿಮಗೆ ಕಮೆಂಟ್ ಮಾಡಿ ಹೇಳಿದ್ದೀನಿ. ಯಾಕೆ ಈ ಥರ ಮಾಡ್ತಾ ಇದ್ದೀನಿ ನೋಡಿ, ಕೆಲವೊಂದು ಸ್ಟಾಕ್ಗಳನ್ನು ರೆಗ್ಯುಲರ್ ಆಗಿ ಚಾರ್ಟ್ ಸ್ಟಾಕ್ ನೋಡ್ಕೊಂಡು ಬಂದಿದ್ದೀರಿ ಅಂತಂದರೆ ಮಾತಾಡಿರ್ತೀವಿ. ಅವಾಗ ಸಪೋರ್ಟ್ ರೆಸಿಸ್ಟೆನ್ಸ್ ಮಾತಾಡಿರ್ತೀವಿ. ಒಂದು 2 ತಿಂಗಳು 3 ತಿಂಗಳು ಆಗೋ ತನಕ ಅದರಲ್ಲಿ ಏನಂತ ಬದಲಾವಣೆಗಳು ಆಗೋದಿಲ್ಲ, ಅಲ್ಲೇ ಇರುತ್ತೆ. ನ್ಯೂಸ್ಗಳು ಆಚೆ ಈಚೆ ಬಂದು ಹೋಗ್ತಾ ಇರ್ಬೋದು, ಬಟ್ ಸ್ಟಾಕಲ್ಲಿ ಟೆಕ್ನಿಕಲಿ ಅಂತ ಏನು ಚೇಂಜಸ್ ಆಗಿರಲ್ಲ 1-2-3 ಮಂತ್ಸಲ್ಲಿ. ಹಾಗಾಗಿ ಜಾಸ್ತಿ ಸ್ಟಾಕ್ಗಳನ್ನು ಒಂದು 6,000 ಕಂಪ್ನಿಗಳಿದೆ ಅಲ್ವಾ, ಹೊಸ ಕಂಪ್ನಿಗಳ ಬಗ್ಗೆ ನಮಗೂ ನೋಡ್ಕೊಳಕ್ಕೆ ಒಂದು ಅವಕಾಶ ಸಿಗುತ್ತೆ ಅಂತ. ಹಾಗಾಗಿ ಇತ್ತೀಚೆಗಷ್ಟೇ ಯಾವ್ದಾದ್ರು ಮಾತಾಡಿ ಸ್ಟಾಕನ್ನು ನೀವು ಕೇಳ್ತಾ ಇದ್ದೀರಾ ಅಂತಂದರೆ ಇದರಿಂದ ಏನಾಗುತ್ತೆ, ಬೇರೆಯವ್ರದ್ದು ರಿಕ್ವೆಸ್ಟ್ನ ತೊಗೊತಾ ಹೋಗ್ಬೋದು, ಸ್ಟಾಕ್ ರಿಕ್ವೆಸ್ಟ್. ಹಾಗಾಗಿ ಅದನ್ನ ಅಲ್ಲೇ ನಾನು ಕಮೆಂಟ್ ಮಾಡಿಬಿಟ್ಟು ನಿಮ್ಗೆ ಹೇಳ್ಬಿಡ್ತೀನಿ ಒಂದು ಲೆವೆಲ್ ಆ ಥರ. ಸೊ ಜಿಯೋ ಫೈನಾನ್ಸ್ ಬಗ್ಗೆ ಕೇಳಿದ್ರಿ, ONGC ಬಗ್ಗೆ ಕೇಳಿದ್ರಿ, ಅದನ್ನೆಲ್ಲ ಅಲ್ಲೇ ನಾನು ರಿಪ್ಲೈನ ಕೊಟ್ಟಿದ್ದೀನಿ. ಸೊ ಝೊಮ್ಯಾಟೊ ಇವತ್ತು ಆಫ್ಟರ್ ಲಾಂಗ್ ಟೈಮ್ ಅಪ್ ಮೂವ್ಮೆಂಟ್ ಕೊಟ್ಟಿದೆ. IRCTC ಮರಿಬೇಡಿ, ಸ್ಟಾಕ್ನ ಟ್ರ್ಯಾಕ್ ಮಾಡ್ತಾ ಇರಿ. ಬಜೆಟ್ ಅಷ್ಟೊತ್ತಿಗೆ ಎಲ್ಲಿಗೆ ಹೋಗುತ್ತೆ ಅಂತ ನನಗೆ ಗೊತ್ತಿಲ್ಲ. IRCTC ಖಂಡಿತವಾಗ್ಲೂ ನೋಡಿ, ಮುಂಬೈ ಕರ್ನಾಟಕ ಎಕ್ಸ್ಪ್ರೆಸ್ಸು ಒಂದು ರೂಮರ್ಸಿಂದ ಆಗಿ ಪಾಪ ಬೆಂಕಿ ಬಂತು ಅಂತೇಳಿ ಅಷ್ಟು ಜನ ಒಂದು ತೀರ್ಕೊಳ್ಳೋಂಥ ಪರಿಸ್ಥಿತಿ ಬಂತು. ಬಟ್ ಅದೆಲ್ಲ ಇನ್ನೂ ಸುಧಾರಣೆ ಬರಬೇಕು. ಏನೇನೋ ತರ್ತಾನೆ ಇದ್ದಾರೆ ಕ್ರ್ಯಾಶ್ನ ಕಮ್ಮಿ ಮಾಡೋಕ್ಕೆ, ಮೊದಲೆಲ್ಲ ಆಗೋಕ್ಕೆ. ಆದರೂ ಕೂಡ ಈ ಥರದ್ದೊಂದು ಅವಘಡಗಳು ನಡೀತಾನೆ ಇರುತ್ತೆ. ಸೊ ನೋಡೋಣ. IRCTCನಲ್ಲಿ ಈಗ ಒಂದೇ ಭಾರತ್ ಬರ್ತಾ ಇದೆ. ಬೇರೆದು ಬಜೆಟಲ್ಲಿ ಏನೇನು ಅನೌನ್ಸ್ ಮಾಡ್ತಾರೆ, ರೈಲ್ವೇದು ಮತ್ತು ಡಿಫೆನ್ಸು, ಅದೇ ರೀತಿಯಾಗಿ ಇನ್ಫ್ರಾಸ್ಟ್ರಕ್ಚರ್, ಈ 3 ತುಂಬ ಇಂಪಾರ್ಟೆಂಟ್ ಸೆಕ್ಟರ್ ಆಗಿರುತ್ತೆ. ಇದ್ರ ಜೊತೆಗೆ ನೀವು ಬೇಕಾದರೆ ಪವರು ಮತ್ತು ಗ್ರೀನ್ ಎನರ್ಜಿ ಸೆಕ್ಟರ್ನ ತೊಗೊಳ್ತಾ ಹೋಗ್ಬೋದು. ಗ್ರೀನ್ ಎನರ್ಜಿ ಸ್ಟಾಕ್ಸು ಏನು ಅಂತ ಮಾತಾಡಿದ ಹಿಂದೆ ಒಂದು ಸ್ಟಾಕ್ಸ್ ಟು ಬೈಲಿ ಒಂದು ವೀಡಿಯೋ ಮಾಡಿದ್ದೆ. ಅದನ್ನ ಯಾರಾದರೂ ನೋಡಿಲ್ಲ ಅಂದರೆ ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ. ಒಂದು ಹಸಿರು ಶಕ್ತಿಯ ಕ್ರಾಂತಿ ಅಂತಲೇ ನಾವು ಮಾತಾಡಿದ್ವಿ. ಹಾಗಾಗಿ ಈ ಎನರ್ಜಿ ಸೆಕ್ಟರ್ ಸ್ಟಾಕ್ಸ್ಗಳು ಕೂಡ ನೀವು ಫೋಕಸ್ ಆಗಿರಬೇಕು. ಅದರಲ್ಲೂ ಕೂಡ ಒಂದು ಒಳ್ಳೆ ರೀತಿಯಂಥ ಸುದ್ದಿ ಬರ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇದೆ ಬಜೆಟಲ್ಲಿ. ನೋಡ್ತಾ ಹೋಗೋಣಂತೆ. ಸೊ ಮಾರ್ಕೆಟ್ ಯಾವ ರೀತಿಯಾಗಿತ್ತು ಇವತ್ತು ಅಂತ ನೋಡ್ತಾ ಬರೋದಾದರೆ, ನೋಡಿ ನಿಫ್ಟಿನಲ್ಲಿ ನೆನ್ನೆ ಏನು ಮಾತಾಡಿದ್ವಿ, ನೆನ್ನೆ ಈಗ ಒಂದು ಲಾಸ್ಟ್ ಮೂಮೆಂಟಲ್ಲಿ ಒಂದು ರ್ಯಾಲಿ ಬಂದಿದೆ. ನಾಳೆ ಅಪ್ಪಿತಪ್ಪಿ ಇದಕ್ಕಿಂತ ಕೆಳಗಡೆ ಮಾತ್ರ ಓಪನಿಂಗ್ ಆಗ್ಬಾರ್ದು, ಅಂದರೆ ಈ ಝೋನ್ ಏನು ಬಂದಿದೆ ಸರಿಸುಮಾರು 23,080 ಈ ಲೆವೆಲ್ಗಿಂತ ಕೆಳಗಡೆ ಹೋಗಬಾರ್ದು ಅಂತ ಮಾತಾಡಿದ್ವಿ. ಇವತ್ತು ಓಪನಿಂಗು ಸ್ವಲ್ಪ ಸ್ಲೈಟಾಗಿ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು. ಆದರೆ ಗ್ಯಾಪ್ ಡೌನ್ ಓಪನಿಂಗ್ ಆದ್ರೂ ಕೂಡ
ಅಲ್ಲಿ ಸಪೋರ್ಟ್ ತೊಗೊಂಡು ಇಮಿಡಿಯೇಟ್ ನೆಕ್ಸ್ಟ್ ಬಾರಲ್ಲೇ ನಿಮಗೆ ಈ ಥರ ಒಂದು ದೊಡ್ಡದಾಗಿರುವಂಥ ಒಂದು ಕ್ಯಾಂಡಲ್ ಬಂತಲ್ವಾ. ಈ ಥರ ದೊಡ್ಡ ಕ್ಯಾಂಡಲ್ ಬಂದಾಗಲೇ ನಿಮ್ಗೆ ಅರ್ಥ ಏನು, ನೀವು ಸಿ ಬೈ ಮಾಡ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ, ಆದರೆ ನೀವೇನು ಮಾಡ್ಬೋದಾಗಿತ್ತು 23,000 23,100 ಇದರಲ್ಲಿ ನಾವು ಪಿನ ಸೆಲ್ ಮಾಡ್ಬೋದಾಗಿತ್ತು. ಏಕೆಂದರೆ ಕ್ಲೀನಾಗಿ ಒಂದು ಎಂಗಲ್ಫಿಗೆ ಬಂದಿದೆ, ಮೇಲ್ಗಡೆ ಹೋಗಿರೋಂಥದ್ದು ಇಲ್ಲಿಂದ ಇನ್ನೂ ಮೇಲ್ಗಡೆ ಹೋಗುವಂಥ ಸಾಧ್ಯತೆ ಇರುತ್ತೆ. ಯಾಕಂದರೆ ಡಬ್ಲ್ಯೂ ಪ್ಯಾಟರ್ನ್ ಮಾತಾಡಿದ್ವಿ, ಡಬ್ಲ್ಯೂ ಪ್ಯಾಟರ್ನ್ಗೆ ಈಗ ಹೈಯರ್ ಲೋ ಮಾಡ್ಕೊತ ಹೋಗಬೇಕು ಅಂತ. ಸೊ ಈ ಥರ ಮೇಲ್ಗಡೆ ಹೋಯ್ತಲ್ಲ, ಓಪನಿಂಗ್ ಬರಲ್ಲ, ಈ ಥರ ಬಂದು ಇಷ್ಟು ಕಂಟಿನ್ಯೂಷನ್ ಆಗ್ತಾ ಹೋಯ್ತಲ್ಲ, ಇಲ್ಲಿ ಪಾಸ್ ಆದಾಗ ಇನ್ನೂ ಎಷ್ಟು 12 ಗಂಟೆನೂ ಆಗಿಲ್ಲ. ನನ್ನ ಉದ್ದೇಶ ಏನಿತ್ತು, ನಿನ್ನೆ ಕ್ಲಿಯರಾಗಿ ಮಾತಾಡಿದ್ದೀವಿ, ಇದನ್ನ ಚಾರ್ಟ್ ಸಕ್ಕಲ್ ಯಾರು ನೋಡಿಲ್ಲ ಅಂದರೆ ಹಿಂದೆ ಸಾಕಷ್ಟು ಸಲ ಅನುಭವ ಆಗಿದೆ ನಮಗೆ. ಆ ಥರ ಆಗೋಯ್ತು, ಮಾರ್ಕೆಟಲ್ಲಿ ಇನ್ನೂ ಟೈಮ್ ಇತ್ತು ಅಂದರೆ ಸೀಲಿಂಗ್ ಹಾಕೊಳಕ್ಕೆ ಹೋಗ್ಬಿಡಿ, ಇಲ್ಲೇ ಉಳಿಯುತ್ತೆ ಅಂತ, ಅದು ನಿಧಾನಕ್ಕೆ ಮೇಲ್ಗಡೆನೇ ಹೋಗ್ಬೋದು ಅಂತ ಮಾತಾಡಿದ್ವಿ. ಅದೇ ರೀತಿ ಆಗ್ಬೋದು ಅಂತ ಇವತ್ತಿನ ಎಕ್ಸ್ಪೆಕ್ಟೇಷನ್ ಇತ್ತು. ಸೊ ನಾನೇನು ಮಾಡಿದೆ, 23,300 ಬಂದು ಟೆಸ್ಟ್ ಮಾಡಿಸ್ತಾರೆ ಅಂತ ಹೇಳ್ಬಿಟ್ಟು ₹4 ₹5 ಸಿಗ್ತಾ ಇತ್ತು 23,300 ಸಿ. ಸೊ ಒಂದು 0 to ಹೀರೋ, ಅದ್ರ ಮಧ್ಯದಲ್ಲಿ ಏಂಜಲ್ ಬಂದು ಮತ್ತು ನಮಗೆ ಬಜಾಜ್ ಫೈನಾನ್ಸು ಒಳ್ಳೆ ಟ್ರೇಡ್ ಸಿಕ್ಕಿತ್ತು. ಸೊ ಅದರಲ್ಲಿ ಬಂದಿರುವಂಥ ಲಾಭದಲ್ಲಿ ನೀವು ಒಂದು 0 to ಹೀರೋನ ಟ್ರೈ ಮಾಡಬೇಕು. 0 to ಹೀರೋ ಹೆವಿ ಕ್ವಾಂಟಿಟಿನಲ್ಲಿ ಮಾಡಿದ್ರೆ ಅದು 0 to ಹೀರೋ ಆಗೋದಿಲ್ಲ. 0 to ಹೀರೋ ಅಂದರೆ ಸುಮಾರು ಜನಕ್ಕೆ ಏನಿರುತ್ತೆ, ನಾನು ₹100 ಹಾಕ್ಬಿಟ್ಟು ₹1,000 ಮಾಡ್ತೀನಿ ಅಂತ ಇರ್ಬೋದು, ಕರೆಕ್ಟು. ಆದರೆ ಇಲ್ಲಿ ನೀವು ನೋಡ್ತಾ ಇರೋದ್ರಲ್ಲಿ ಹಾಕ್ತಿರೋಂಥದ್ದು ಕಮ್ಮಿ ಇರಬೇಕು. ಅದು ₹1,000 ಆಗ್ಬೋದು, ₹200 ಆಗ್ಬೋದು, ₹300 ಆಗ್ಬೋದು, 1:2 1:4 ಯಾವ ಥರನಾದ್ರು ಕೊಡ್ಬೋದು. ಬಟ್ ₹100, ಬಟ್ ಈ ₹100 ನೀವೇನು ಮಾಡ್ತೀರಾ, 0 to ಹೀರೋದಲ್ಲಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನೇ ನೀವು 1,000 ಮಾಡ್ಕೊಂಬಿಟ್ರಿ ಅಂತಂದರೆ ಅದು 0 to ಹೀರೋ ಆಗೋದಿಲ್ಲ. ಹಾಗಾಗಿ ಅಂದರೆ ಜಸ್ಟ್ ಉದಾಹರಣೆಗೆ ಹೇಳಿದೆ, ಬಟ್ ತುಂಬ ದೊಡ್ಡ ಕ್ವಾಂಟಿಟಿನಲ್ಲಿ 0 to ಹೀರೋ ಟ್ರೈ ಮಾಡಿದ್ರೆ ಅದು 0 to ಹೀರೋ ಆಗೋದಿಲ್ಲ. ಅದು ತುಂಬ ಮಾಮೂಲಿ ಟ್ರೇಡ್ ಥರನೇ ಇನ್ನೂ ದೊಡ್ಡ ಲಾಸೇ ಆಗ್ತಾ ಹೋಗುತ್ತೆ. ಕ್ಯಾಪಿಟಲ್ ಕಮ್ಮಿ ಇರಬೇಕು, ನಮ್ಮ ರಿಸ್ಕ್ ಕಮ್ಮಿ ಇರಬೇಕು, ರಿವಾರ್ಡು ಜಾಸ್ತಿ ಬರುತ್ತಾ ಅಂತ ಒಂದು ಅಟೆಂಡ್ ಮಾಡೋದು ಒಂದು ಲಕ್ ಟ್ರೇಡೇ ಆಗಿರುತ್ತದು. ಅಂದರೆ ನೀವು ಔಟ್ ಆಫ್ ದ ಮನಿನ ತೊಗೊತಾ ಇರ್ತೀರ, ಅದಕ್ಕೆ ಲಕ್ ಟ್ರೇಡ್ ಅಂತ ಹೇಳಿದ್ದು. ಯಾಕೆಂದರೆ 22,150 200 ನಡೀತಾ ಇದ್ದಾಗ 22,300 ತೊಗೊಂಡು ನೀವು ಕುತ್ಕೊಂತೀರಾ ಅಂತಂದರೆ ಅರ್ಥ ಏನು, ಇವತ್ತೊಂದು ದೊಡ್ಡದಾಗಿ ಒಂದು ಬರುತ್ತೆ. ಹಾಗಂದ್ರೆ ನಾವು ಇದನ್ನೇ ತೊಗೋಬಾರ್ದಾ ಅಂತಂದರೆ ತೊಗೋಬೋದು, ಆದರೆ ಅದು ತೊಗೊಳಕ್ಕೆ ನಿಮಗೆ ಪ್ರೀಮಿಯಮ್ಗಳು ಜಾಸ್ತಿ ಬೇಕಾಗ್ತದೆ. ಅದಕ್ಕೆ ಬೆಸ್ಟ್ ಸಿನಾರಿ ಏನಾಗಿರುತ್ತೆ, ಮಾರ್ಕೆಟ್ ನೋಡಿ ಕೆಳಗಡೆ ಬಿದ್ದಿದೆ, ಇನ್ನು ವಿಕ್ಸು 15ಕ್ಕಿಂತ ಕೆಳಗಡೆ ಬಂದಿಲ್ಲ. ಖಂಡಿತವಾಗ್ಲೂ ಸಿ ರ್ಯಾಲಿ ಆಗುತ್ತೆ ಅನ್ನೋ ಸಿಚುವೇಶನ್ ಇಲ್ಲ, ಬಟ್ ಆ ಥರ ಆಗುವಂಥ ಸಾಧ್ಯತೆ ಇದ್ದರೆ ಅದನ್ನು ಮಿಸ್ ಮಾಡ್ಕೋಬಾರ್ದು ಅನ್ನೋದಕ್ಕೋಸ್ಕರ ನೀವು ಸಣ್ಣ ಪ್ರಮಾಣದಲ್ಲಿ ಒಂದು OTM ಸಿನ ಬೈ ಮಾಡ್ಕೊಂಡು ಟ್ರೇಡ್ ಮಾಡ್ಬೋದು. ಇಲ್ಲ ನೀವು ಕ್ಲಿಯರ್ ಕಟ್ಟಾಗಿ ನಾನು ಮಾಡಬೇಕು ಅಂತ ಇದ್ದರೆ ನೋಡಿ, ಯಾವತ್ತೂ ಹೇಳ್ತೀನಿ, ಮಾರ್ಕೆಟ್ ಕೆಳಗಡೆ ಬರ್ತಾ ಇದೆಯಲ್ಲ, ಲೋಯರ್ ಹೈ ಲೋಯರ್ ಲೋ ಮಾಡ್ಕೊಂಡು ಬರ್ತಾ ಇರುತ್ತಲ್ಲ, ಆಗ ಒಂದು ಶಾರ್ಟ್ ಕವರಿಂಗ್ ಕೊಡ್ತಾ ಇರುತ್ತಲ್ಲ, ಶಾರ್ಟ್ ಕವರಿಂಗಲ್ಲಿ ಸಿ ಬೈ ಮಾಡೋಕ್ಕೆ ನಮಗೆ ಅಧಿಕಾರ ಇಲ್ಲ, ನಾವು ಪಿ ಸೆಲ್ ಮಾಡಬೇಕಷ್ಟೇ. ಯಾಕೆಂದರೆ ಶಾರ್ಟ್ ಕವರಿಂಗ್ ರ್ಯಾಲಿ ಬಂದರೆ ಓಕೆ, ಪಿ ಸೆಲ್ನಿಂದ ಲಾಭ ಬಂದೇ ಬರುತ್ತೆ. ಒಂದೇ ರೇಂಜಲ್ಲಿ ಉಳ್ಕೊಂಡ್ರು ಕೂಡ ನೀವು ಪಿ ಸೆಲ್ ಮಾಡಿರೋದು ನಿಮಗೆ ನೋಡಿ, ಇವತ್ತಿಂದ 23,200 ಅದು 23,100 ಈ ಲೆವೆಲ್ನೆಲ್ಲ ಪಿ ಬೈ ಇವತ್ತು ಸೆಲ್ ಮಾಡಿದರೆ ಖಂಡಿತವಾಗ್ಲೂ ಅದು ಕೊನೆಯಷ್ಟೊತ್ತಿಗೆ 0 ಆಗೇ ಆಗಿರುತ್ತಲ್ವ. ಅದು ಎಷ್ಟಾರು ನಡೀತಿರಲಿ, ₹30 ನಡೀತಿರಲಿ, ₹20 ನಡೀತಿರಲಿ, ನೀವು ತೊಗೊಂಡಾಗ ಅದು 0ನೇ ಆಗಿ ಹೋಗುತ್ತೆ, ನಿಮಗೆ ಸೇಫ್ ಕೂಡ ಇರುತ್ತೆ. ಸೊ ಆ ರೀತಿಯಾಗಿ ಪ್ಲಾನ್ ಮಾಡ್ತಾ ಹೋಗಬೇಕು. ಯಾವಾಗ ನಮಗೆ ಓಕೆ ಟ್ರೆಂಡ್ ಚೇಂಜ್ ಆಯಿತು, ಇಲ್ಲಿ ವಾಪಸ್ ಇವಾಗ ಕೆಳಗಡೆ ಬಿದ್ದಿದ್ದು ಮುಗಿದು, ಇವಾಗ ಇಂಪಾರ್ಟೆಂಟ್ ಲೆವೆಲ್ಸ್ಗಳನ್ನೆಲ್ಲ ಮುಗಿದು 23,400ಕ್ಕಿಂತ ಮೇಲ್ಗಡೆ ಟ್ರೇಡ್ ಆಗಕ್ಕೆ ಹೋಗ್ತಾ ಇದೆ ಮಾರ್ಕೆಟ್ ಅಂದರೆ, ಆಗ ನಮಗೆ ಒಂದು ಓಕೆ ಸಿ ಆಪರ್ಚುನಿಟಿ. ಫಸ್ಟ್ ಬ್ಯಾರಿಯರ್ನ ದಾಟೋದೇ ಕಷ್ಟ ಇದೆಯಲ್ಲ, ಇದನ್ನು ದಾಟಿಲ್ವಲ್ಲ, ಅಲ್ಲಿ ತನಕ ನಾವು ಸಿ ಬೈನ ನೀವು ಇಂದ ಮನಿ ಸಿ ಬೈನ ನೀವು ಮಾಡೋಕ್ಕೆ ಆಗೋದಿಲ್ಲ. ಹಾಗಾಗಿ ಆ ಥರ ಪ್ಲಾನ್ ಮಾಡೋಕ್ಕಾಗಲ್ಲ. ಸೊ ಈಗೇನು ಹಾಗಾದರೆ ನಾಳೆಗೇನು ಅಂತಂದರೆ ನೋಡಿ, 23,310 ಹತ್ರ 273ಕ್ಕೆ ಹೋಗಿತ್ತು ಇವತ್ತು, ಅಲ್ಲಿಗೆ ಹೋಗಿ ಅಲ್ಲಿಂದ ವಾಪಸ್ಸು ಸಣ್ಣದಾಗಿ ಒಂದು ಡೋಜಿ ಥರನೇ ಮಾಡಿದೆ, ಏನು ಒಂದು ಅಟೆಂಡ್ ಮಾಡೋಕ್ಕೆ ಆಗಿಲ್ಲ. ಸೊ ಬಟ್ ಏನಾಗಿದೆ, ಈ ಬೇಸ್ ಏನು ಕ್ರಿಯೇಟ್ ಮಾಡಿದೆ ಆ ಬೇಸ್ನ ಬಿಟ್ಕೊಟ್ಟಿಲ್ಲ, ಅಂದರೆ 23,210 ಹತ್ತತ್ರಕ್ಕೆ ಬಂದು ಕ್ಲೋಸಿಂಗ್ ಆಗಿದೆ. ಸೊ ನಾಳೆ ಏನಾದರೂ ನೋಡಿ, ಇದೊಂದು ದೊಡ್ಡದಾಗಿ ಒಂದು ಮಾರೋಪೋಸಿ ಕ್ಯಾಂಡಲ್ ಮಾಡಿ ಬಂದು ಹೋಗಿದಂಥ ಝೋನ್ ಕೂಡ, ಅಕಸ್ಮಾತ್ ಇದೇ ಝೋನಲ್ಲಿ ಏನಾದ್ರು ಓಪನಿಂಗ್ ಆಯಿತು ಅಂತಂದರೆ ನಾಳೆ ಇಲ್ಲಿ ಒಂದು ಮೇಲ್ಗಡೆ ಬಂದು ಒಂದು ಪಾಸ್ ಆಗಿರೋದ್ರಿಂದ ಇದು ಕಂಟಿನ್ಯೂಷನ್ ಆದರೆ ತಿರ್ಗಾ ಇವತ್ತೇನು ಒಂದು ಮೂಮೆಂಟ್ ಬರ್ಬೋದು ಅಂತ ಮಾತಾಡಿದ್ವಿ, ಆ ಮೂಮೆಂಟು ನಾಳೆನೂ ಕೂಡ ಕಂಟಿನ್ಯೂಷನ್ ಆಗುವಂಥ ಸಾಧ್ಯತೆ ಇರುತ್ತೆ. ಅಪ್ಪಿತಪ್ಪಿ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಥವಾ 23,150 ಈ ಝೋನ್ಗಿಂತ ಕೆಳಗಡೆ ಬಂದುಬಿಡ್ತು ಮಾರ್ಕೆಟು ಅಂತಂದರೆ ಆಗ ನೀವು ವೀಕ್ ಇರಬೇಕು, ಮತ್ತು ಇದು ಟ್ರಿಕಿ ಸಿಚುವೇಷನ್ ಆಗಿರುತ್ತೆ. ಯಾಕಂದರೆ ಝೋನ್ ಬಿಟ್ಟು ಹೋಗ್ತಾ ಇಲ್ಲ, ಅಲ್ಲೇ ಇದೆ ಅಂತ. ಬಟ್ ಬೆಸ್ಟ್ ಟ್ರೇಡ್ ಯಾಕೆ ಅನ್ನಿಸ್ತಾ ಇದೆ ಅಂತಂದರೆ ನೋಡಿ, ಡಬ್ಲ್ಯೂ ಪ್ಯಾಟರ್ನ್ ಆಗಿದೆ, ಈ ರೇಂಜನ್ನು ಹತ್ತತ್ರ ಬಂದು ಅಟೆಂಡ್ ಮಾಡಿದೆ ಇವತ್ತು, ಕರೆಕ್ಟಾಗಿ ಇಲ್ಲೇ ನಾನು ಬ್ರೇಕ್ಔಟ್ ಆಯಿತು ಅಂದರೆ ನೋಡಿ, ಮಲ್ಟಿಪಲ್ ಟೈಮ್ಸ್ ಸಣ್ಣದಾಗಿ ರೇಂಜ್ ಇದೆ ಅಂತ ಅನಿಸ್ತಿರ್ಬೋದು ನಿಮಗೆ. ಅಟೆಂಡ್ ಆಗಿರುವಂಥ ಝೋನು ವಾಪಸ್ ಮೇಲ್ಗಡೆ ಹೋಯಿತು ಅಂದರೆ 23,400 ನಾಳೆ ಫಸ್ಟ್ ಟಾರ್ಗೆಟ್ ಆಗಿರುತ್ತೆ ನಿಫ್ಟಿನಲ್ಲಿ. ನೋಡೋಣ ಯಾವ ರೀತಿ ಆಗ್ತಾ ಹೋಗುತ್ತೆ ಅಂತ. ಕೆಳಗಡೆ ಬಂತು ಅಂದರೆ ಆ ರೀತಿಯಾಗಿ ಅಡ್ಜಸ್ಟ್ಮೆಂಟ್ನ ಮಾಡ್ಕೋಬೇಕು. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿನಲ್ಲಿ ಇವತ್ತು ಏನಾದ್ರು ಪಾಸಿಟಿವಿಟಿ ಬಂದಿದೆಯಾ, ಇಲ್ಲ. ಅಕಸ್ಮಾತ್ ಬ್ಯಾಂಕ್ ನಿಫ್ಟಿ ಏನಾದರೂ ಇವತ್ತೊಂದು ಚೂರು ಅಟೆಂಡ್ ಮಾಡಿ 48,000 49,000 ಈ ಥರ ತನಕ ತಗೊಂಡು ಹೋಗಿತ್ತು ಅಂತಂದರೆ ಪ್ರಾಬಬಲಿ ನಿಫ್ಟಿ ಕೂಡ ಮೇಲ್ಗಡೆ ಹೋಗ್ಬೋದಿತ್ತು. ಬಟ್ ಬ್ಯಾಂಕ್ ನಿಫ್ಟಿ ಮಾಡಿಲ್ಲ. ಬಟ್ ಹ್ಯಾಮರ್ ನನ್ನೇ ಹೇಳಿದ್ದೀನಿ, ಹ್ಯಾಮರ್ ಬಂದಿದೆ ಅಂತ ಮಾತ್ರಕ್ಕೆ ರಿಕವರಿ ರ್ಯಾಲಿ ಬಂದ್ಬಿಡ್ತು ಅಂತಲ್ಲ, ಆದರೆ ಇದರ ಲೋ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಅಂದರೆ ಇವಾಗ ನಮಗೆ 48,000 ತುಂಬ ಇಂಪಾರ್ಟೆಂಟ್. 48,000 ಬಿಟ್ಟು ಕೆಳಗಡೆ ಬರೋ ತನಕ ನೀವು ಅಗ್ರೆಸಿವ್ ಆಗಿ ಪೈ ಮಾಡೋಕ್ಕೆ ಅಥವಾ ಮಾರ್ಕೆಟ್ ಕೆಳಗಡೆ ಹೋಯಿತು ಅಂತ ನೀವು ಬಿಲೀವ್ ಮಾಡೋ ಹಾಗೆ ಇಲ್ಲ, ನಂಬಕ್ಕೆ ಹೋಗಬಾರ್ದು. ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಇವತ್ತು ಒಳ್ಳೆ ಟ್ರೇಡ್ ಇತ್ತು, ಅನ್ಕೊಂಡಿದ್ದು ಇವತ್ತು ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಟ್ರೇಡ್ ಇರುತ್ತೆ ಅಂತ, ಬಟ್ ಇವತ್ತು ಕ್ಯಾಪ್ಚರ್ ಮಾಡಲಿಲ್ಲ. ನಾಳೆನೂ ಕೂಡ ನೀವು ಟ್ರ್ಯಾಕ್ ಮಾಡ್ತಾ ಇರಿ, ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಒಳ್ಳೆ ಟ್ರೇಡ್ ಸಿಗುವಂಥ ಸಾಧ್ಯತೆ ಇದೆ. ಯಾಕೆಂತಂದರೆ ಇದು ಒಂದು
ಮಾರ್ನಿಂಗ್ ಸ್ಟಾರ್ ಪ್ಯಾಟರ್ನ್ ಮಾಡೋ ಥರ ಕಾಣಿಸ್ತಾ ಇದೆ ಇಲ್ಲಿ. ಸೊ ಇದು ಕಂಟಿನ್ಯೂಷನ್ ಆಗುತ್ತಾ ನೋಡೋಣ. ಆ ಥರ ಆಯಿತು ಅಂದರೆ ನಿಫ್ಟಿನೂ ಕೂಡ ಕಂಟಿನ್ಯೂಷನ್ ಆಗಬೇಕು. ಸೇಮ್ ಫಿನ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಥರನೇ ಇರುತ್ತೆ. ಇವತ್ತು ಫಿನ್ ನಿಫ್ಟಿನಲ್ಲಿ ಅಂಥ ಮೂಮೆಂಟು ಬಂದಿಲ್ಲ. HDFC ಬ್ಯಾಂಕ್ ರಿಸಲ್ಟ್ಸು ಫ್ಲಾಟ್ ಆಗಿದೆ. ಒಂದು NPA ಜಾಸ್ತಿ ಆಗಿದೆ, ಕ್ವಾರ್ಟರ್ ಒಂದಿತ್ತು, ಬಟ್ ಇಯರ್ ಆನ್ ಇಯರ್ ಚೆನ್ನಾಗಿ ಬಂದಿದೆ. NPA ನೋಡಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂತ ಸಾಲ ಕೊಟ್ಟಿರ್ತಾರೆ, ಆ ಸಾಲದಲ್ಲಿ ಎಷ್ಟು ಜನ ವಾಪಸ್ ಕೊಡೋಕ್ಕಾಗಿದೆ, ಎಷ್ಟು ಜನ ವಾಪಸ್ ಕೊಡೋಕ್ಕಾಗಿಲ್ಲ ಅನ್ನೋದನ್ನು ಟ್ರ್ಯಾಕ್ ಮಾಡ್ತಾ ಇರ್ತೀವಿ. ಅದು ಎಲ್ಲ ಫೈನಾನ್ಸ್ ಸ್ಟಾಕ್ಸು, NBFC ಸ್ಟಾಕ್ಸು ಅಂದರೆ ಬ್ಯಾಂಕಿಂಗ್ ಸ್ಟಾಕ್ಸು ಮತ್ತು ಏನು ಬ್ಯಾಂಕ್ ಈ ಥರ NBFC ಸ್ಟಾಕ್ಸ್ಗಳಿರುತ್ತಲ್ಲ ಅವರಿಗೆ ತುಂಬ ಇಂಪಾರ್ಟೆಂಟ್ ಆಗುವಂಥ ಪ್ಯಾರಾಮೀಟ್ರು ಅದು ಜಾಸ್ತಿ ಆಗಿದೆ. ಖಂಡಿತ HDFC ಬ್ಯಾಂಕಿಂದು ಇನ್ನೂ ತುಂಬ ಸ್ಪೆಕ್ಟಾಕ್ಯುಲರ್ ರಿಟರ್ನ್ಸ್ ಅಂತ ಕೊಡೋ ಥರ ಇಲ್ಲ, ಆದರೆ ಇಯರ್ ಆನ್ ಇಯರ್ ಪರ್ಫಾರ್ಮೆನ್ಸು ಚೆನ್ನಾಗೇ ಇದೆ. ಸೊ ಪೋರ್ಟ್ಫೋಲಿಯೋನಲ್ಲಿ ಇರೋದಕ್ಕೆ ಏನೋ ಯಾವುದೇ ರೀತಿ ಅಂತ ತೊಂದರೆ ಇಲ್ಲ. ಇದಿಷ್ಟು ಇವತ್ತಿನ ಸ್ಟಾಕ್ಸ್ಗಳಾಯಿತು. ನಾಳೆ ಯಾವುದೇ ಎಕ್ಸ್ಪೈರಿ ಇರೋದಿಲ್ಲ, ಯಾಕೆಂದರೆ ಸೆನ್ಸೆಕ್ಸ್ ಎಕ್ಸ್ಪೈರಿಗಳೆಲ್ಲ ಮಂಗಳವಾರಕ್ಕೆ ಶಿಫ್ಟ್ ಆಗಿದೆ. ಇಂಡಿಯಾ ವಿಕ್ಸ್ ಆ್ಯಸ್ ಯೂಶುವಲ್ 16-17ಕ್ಕಿಂತ ಕೆಳಗಡೆ ನಡೀತಾ ಇದೆ. ಕ್ವಿಕ್ಕಾಗಿ ಒಂದು ಸ್ಟಾಕ್ಸ್ಗಳ ಬಗ್ಗೆ ನೋಡ್ತಾ ಹೋಗೋದಾದರೆ ಮೊದಲನೇದಾಗಿ L&T ಫುಡ್ಸ್ ಬಗ್ಗೆ ಹೇಳಿ ಅಂತ ಕೇಳಿದ್ರಿ. L&T ಫುಡ್ಸು ಈ ದಾವತ್ತು, ಈ ಬಾಸ್ಮತಿ ರೈಸ್ ಬರುತ್ತಲ್ಲ ಅದು, ಮತ್ತು ಹೆರಿಟೇಜು, ಇದೆಲ್ಲ ಒಂದಿಷ್ಟು ಇವ್ರದೇ ಬ್ರ್ಯಾಂಡ್ಗಳು. ಸೊ ಇಯರ್ ಆನ್ ಇಯರ್ ಪರ್ಫಾರ್ಮೆನ್ಸು ಚೆನ್ನಾಗಿ ಮಾಡ್ಕೊತ ಬಂದಿದ್ದಾರೆ. ಇಲ್ಲಿ 2 ಸಾಧ್ಯತೆ ಇದೆ ಇವಾಗ L&T ಫುಡ್ಸಲ್ಲಿ. ಒಂದು ನೀವು ನೋಡ್ತಾ ಬರೋದಾದರೆ ಒಂದು ಅಪ್ಪರ್ ರೇಂಜಲ್ಲಿ ಬಂದು ಒಂದು ಬಸ್ ಸ್ಟ್ಯಾಂಡ್ನ ಮಾಡ್ತಾ ಇದೆ. ಈ ಬಸ್ ಸ್ಟ್ಯಾಂಡ್ ಬ್ರೇಕ್ಔಟ್ ಆಯಿತು ಅಂತಂದರೆ, ಒಂದು ಒಳ್ಳೆ ವಾಲ್ಯೂಮ್ ಬಂತು ಅಂದರೆ ಇದು ಮತ್ತೆ ಆಲ್ ಟೈಮ್ ಹೈಗೆ ಹೋಗ್ಬೋದು. ಆದರೆ ಹಿಸ್ಟಾರಿಕಲಿ ಎಲ್ಲೂ ಟೆಸ್ಟ್ ಮಾಡದಲ್ಲೇ ಇರುವಂಥ ಲೆವೆಲ್ಲು. ಸೊ ನಮಗೆ ಗೊತ್ತಿಲ್ಲ ಹೋಗುತ್ತಾ ಆಗುತ್ತಾ ಅಂತ. ಮಲ್ಟಿ ಇಯರ್ ಹೈ ಅಂತ ಹೇಳೋಂಗೂ ಇಲ್ಲ. 2024 ಸೆಪ್ಟೆಂಬರಲ್ಲೇ ಅಟೆಂಡ್ ಮಾಡಿದ ಝೋನ್ನ ವಾಪಸ್ ತೊಗೊಂಡು ಕೆಳಗಡೆ ಬರ್ತಾ ಇದೆ. ಸೊ ವ್ಯಾಲ್ಯೂ ಲೆವೆಲ್ ಅಂದರೆ ಎಲ್ಲಾಗಿರುತ್ತೆ, ಕನಿಷ್ಠ ಪಕ್ಷ 350, 360 ಈ ಲೆವೆಲ್ಗೆ ಬಂದರೆ ನೀವು ವ್ಯಾಲ್ಯೂ ಬೈಯಿಂಗ್ ಅಂತ ಮಾಡ್ಬೋದು. ಇಲ್ಲ ಅಂತಂದರೆ ಹೋಲ್ಡ್ ಮಾಡಿರೋರು ಹೋಲ್ಡ್ ಮಾಡಿಟ್ಕೊಂಡಿರಿ, ಯಾಕೆಂದರೆ ಇಯರ್ ಆನ್ ಇಯರ್ ಪರ್ಫಾರ್ಮೆನ್ಸ್ ಚೆನ್ನಾಗಿ ಕೊಡ್ತಾ ಇದ್ದಾರೆ. ದಾವತ್ತು, ಹೆರಿಟೇಜು ಚೆನ್ನಾಗಿ ಆಗ್ತಾ ಇದೆ ಸೇಲ್ಸ್ ಎಲ್ಲ ವರ್ಷದಿಂದ ವರ್ಷಕ್ಕೆ. ಬಟ್ ಫ್ರೆಶ್ ಅಕ್ಯುಮುಲೇಷನ್ ಮಾಡ್ಕೊಳಕ್ಕೆ ಈಗ ರೆಕಮೆಂಡ್ ಮಾಡೋ ಥರ ಇಲ್ಲ, ಯಾಕೆಂದರೆ ಇಲ್ಲಿ ಒಂದು ಒಳ್ಳೆ ವಾಲ್ಯೂಮ್ ಬರಬೇಕು, ಇದು ಬ್ರೇಕ್ಔಟ್ ಆಗಬೇಕು ಅಂತಂದರೆ. ಇಲ್ಲ ಇಲ್ಲಿಂದ ಕೆಳಗಡೆ ಬಂತು ಅಂತಂದರೆ ತಿರ್ಗಾ 200 ಮುಂಗಾರೆ ನೋಡಿ ಸುಮಾರು 340 ಅದು ಸಪೋರ್ಟ್ ಝೋನು. 340 to 300 ಝೋನು ಅವಾಗ ಅಟ್ರಾಕ್ಟಿವ್ ಆಗ್ತಾ ಹೋಗುತ್ತೆ. ಹೇಗೆ ನಾನು ಡಿಸ್ಕ್ಲೇಮರ್ ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರೋದಿಲ್ಲ. ಯಾವುದೇ ಸ್ಟಾಕಲ್ಲಿ ಟ್ರೇಡ್ ಮಾಡೋಕ್ಕಿಂತ ಮುಂಚೆ, ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಅನಾಲಿಸಿಸ್ನ ನೀವು ಮಾಡ್ತಾ ಹೋಗಬೇಕು. ಜುಬಿಲಿಯಂಟ್ ಫುಡ್ ವರ್ಕ್ಸು ಇದು ಇಂಡಿಯಾದಲ್ಲಿ ಈ ಕಡೆ ಏಷ್ಯಾ ಕಂಟ್ರಿಲಿ ಇಂಡಿಯಾ, ಪಾಕಿಸ್ತಾನ, ಭೂತಾನು, ನೇಪಾಳು ಇಲ್ಲೆಲ್ಲ ಈ ಡಾಮಿನೋಸ್ ಪಿಜ್ಜಾ ಮತ್ತು ಡಂಕಿನ್ ಡೋನಟ್ಸ್ ಅಂತ 2 ಬ್ರ್ಯಾಂಡ್ ಬರುತ್ತೆ. ಅದನ್ನು ಮಾರ್ಕೆಟಿಂಗ್ ಮಾಡೋದು, ಡಿಸ್ಟ್ರಿಬ್ಯೂಷನ್ ಮಾಡೋದು ಇವ್ರ ಕೈಲಿದೆ. ಅದೇ ಮೇನ್ ಮಾರ್ಕೆಟ್ ಶೇರ್ ಇವರಿಗೆ ಜುಬಿಲಿಯಂಟ್ ಫುಡ್ ವರ್ಕ್ಸು. ಈ ಸೆಕ್ಟರ್ ಅಂತ ನೋಡಿದ್ರೆ ಈ ಫಾಸ್ಟ್ ಫುಡ್ ಈ ಸೆಗ್ಮೆಂಟ್ ಇದೆಯಲ್ಲ, ವರುಣ್ ಬೆವರೇಜಸ್ಸು ಇವರು ಬೇರೆಯವರೆಲ್ಲ ಸ್ವಲ್ಪ ಪಿ ಜಾಸ್ತಿನೇ ಇರುತ್ತೆ. ಇರೋದು ಕೂಡ ತುಂಬ ಚೆನ್ನಾಗಿ ಜಾಸ್ತಿ ಇದೆ ಪಿ ವ್ಯಾಲ್ಯೂಯೇಷನ್ ಇವಾಗ. ಸೊ 800 ಅನ್ನೋದು ಒಂದು ರೆಸಿಸ್ಟೆನ್ಸು ಕಾಣಿಸ್ತಾ ಇದೆ, ಅಲ್ಲಿ ಹೋಗ್ಬಿಟ್ಟು ಹೊಡ್ತಾ ತೊಗೊಂಡು ಕೆಳಗಡೆ ಬರ್ತಾ ಇರೋಂಥದ್ದು. ಹಾಗಾಗಿ ಇದು ಈಗ ಮತ್ತೆ ಏನು ಬ್ರೇಕ್ಔಟ್ ಕೊಡುತ್ತೆ ಅನ್ನೋ ಥರ ಸಿಚುವೇಷನ್ ಇಲ್ಲ. ಬೆಸ್ಟು ಯಾವಾಗ ನಾವು ಮಾತಾಡಿದ್ವಿ 416 ಈ ಲೆವೆಲ್ಗೆ ಬಂದು ಟೆಸ್ಟ್ ಆದಾಗ ನೋಡಿ ಒಂದು ಟ್ರೆಂಡ್ ಬ್ರೇಕ್ಔಟ್ ಆಗಿತ್ತು, ಇಲ್ಲಿಂದ ಒಂದು ಡಬ್ಲ್ಯೂ ಪ್ಯಾಟರ್ನ್ ಸಿಕ್ಕಿತ್ತು, ಓಕೆ ಆ ಲೆವೆಲ್ ಆಗಿದೆ. ಬಟ್ 800 ಬಂದು ಹೋಗಿದೆ, ವಾಪಸ್ ಇಲ್ಲಿಂದ ಕೆಳಗಡೆ ಬರ್ಬೋದು ಅಂತ ನನಗೆ ಅನಿಸ್ತಾ ಇದೆ. ಯಾಕೆಂದರೆ 4-5-6 ಕ್ವಾರ್ಟರಿಂದನೂ ನೆಗೆಟಿವ್ ರಿಟರ್ನ್ನೇ ಕೊಡ್ತಾ ಬಂದಿದ್ದಾರೆ. ಹಾಗಾಗಿ ಈಗ ಫ್ರೆಶ್ ಅಕ್ಯುಮುಲೇಷನ್ ನಾಟ್ ರೆಕಮೆಂಡೆಡ್. ವೆಯ್ಟ್ ಮಾಡಿ ತಿರ್ಗಾ 500 ಅದಕ್ಕಿಂತ ಕೆಳಗಡೆ ಲೆವೆಲ್ ಬಂತು ಅಂದರೆ ಆಗ ನೋಡ್ತಾ ಹೋಗ್ಬೋದು. KNR ಕನ್ಸ್ಟ್ರಕ್ಷನ್ಸ್ ಬಗ್ಗೆ ಹೇಳಿ ಅಂದಿದ್ರಿ. ಬ್ರಿಡ್ಜು, ಮೇಯ್ನಾಗಿ ಏರ್ಪೋರ್ಟು, ಬೇರೆ ಥರ ರೀತಿಯಲ್ಲಿ ಇವರು ಇನ್ವಾಲ್ವ್ ಆಗಿದ್ದಾರೆ. ಇಯರ್ ಆನ್ ಇಯರ್ ಚೆನ್ನಾಗೇ ಇದೆ. ಬ್ಯಾಲೆನ್ಸ್ ಶೀಟ್ ನೋಡಿದ್ರೆ ಗುಡ್ ಕಂಪನಿ, ಫಂಡಮೆಂಟಲಿ ಏನು ಮೋಸ ಇಲ್ಲ. ದೊಡ್ಡದಾಗಿ ಒಂದು ವಾಲ್ಯೂಮ್ ಬಂದಿತ್ತು ಇಲ್ಲಿ. ಆ ವಾಲ್ಯೂಮ್ ಬಂದಮೇಲೆ ನೋಡಿ ಆ ಬೇಸ್ನ ಮಾಡ್ಕೊಂಡು ಅಲ್ಲಿ ಮೇಲ್ಗಡೆ ಹೋಗಿದೆ. ಈಗ ವಾಪಸ್ ಅಟೆಂಡ್ ಮಾಡೋಕ್ಕೆ ಬರ್ತಾ ಇದೆ. ಸೊ ತಿರ್ಗಾ 300 ಇಂದ 280 ಅನ್ನೋದು ಒಳ್ಳೆ ಲೆವೆಲ್ಲು. ಇಲ್ಲಿಂದ ಸ್ಟಾಕ್ ಬೌನ್ಸ್ ಆಯಿತು ಅಂತಂದರೆ ತಿರ್ಗಾ ಆಲ್ ಟೈಮ್ ಹೈಗೆ ಹೋಗ್ಬೋದು. ಸೊ ಫ್ರೆಶ್ ಅಕ್ಯುಮುಲೇಷನ್ ಮಾಡೋದಕ್ಕೆ ಈ ಲೆವೆಲ್ಲು ಓಕೆ. 280 ಅನ್ನೋದು ಸ್ಟಾಪ್ ಲಾಸ್ ಇಟ್ಕೊಂಡು ನೀವು ಆ್ಯಡ್ ಮಾಡ್ಬೋದು. ಯಾಕಂದರೆ ಹಿಸ್ಟಾರಿಕಲಿ ನೋಡ್ತಾ ಬರೋದಾದರೆ 280 ಲೆವೆಲಲ್ಲಿ ಒಂದು ಸಪೋರ್ಟ್ ಇರೋ ಥರದ್ದು ಕಾಣಿಸ್ತಾ ಇದೆ. ದೊಡ್ಡ ವಾಲ್ಯೂಮ್ ಬರ್ತಾ ಇದೆ. ಇಲ್ಲಿಂದ ಬೌನ್ಸ್ ಆಯಿತು, ರೀಟೆಸ್ಟ್ ಆಯಿತು ಅಂದರೆ, ಯಾಕೆಂದರೆ ನೋಡಿ ಒಂದು ಮೇಲ್ಗಡೆ ಬಂದು ಇಲ್ಲಿ ಒಂದು ಸುಮಾರು ದಿನ ನಿಂತಂಥ ಝೋನು ಈಗ ವಾಪಸ್ ಇಲ್ಲಿ ರೀಟೆಸ್ಟ್ ಆಗಿ ಬೌನ್ಸ್ ಆಯಿತು ಅಂತಂದರೆ ಸ್ಟಾಕು ಮೇಲ್ಗಡೆ ಹೋಗುವಂಥ ಸಾಧ್ಯತೆ ಇರುತ್ತೆ. ಹೇಗೆ ಇನ್ಫ್ರಾಸ್ಟ್ರಕ್ಚರ್ ರಿಲೇಟೆಡ್ ಸ್ಟಾಕ್ಸು ಬಜೆಟ್ ಹೊತ್ತಿಗೆ ಪರ್ಫಾರ್ಮ್ ಮಾಡುವಂಥ ಸಾಧ್ಯತೆ ಇದೆ, ನೀವು ಕನ್ಸಿಡರ್ ಮಾಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ ನ್ಯೂಜೆನ್ ಸಾಫ್ಟ್ವೇರ್ ಬಗ್ಗೆ ಹೇಳಿ ಅಂತ ಹೇಳಿದ್ರಿ. ಒಂದಿಷ್ಟು ಮಿಡ್ ಕ್ಯಾಪ್ IT ರಿಲೇಟೆಡ್ ಇರುವಂಥ ಕಂಪನಿ, ಡಿಸೈನು, ಒಂದಿಷ್ಟು ಅದರದ್ದು ಆಟೋಮೇಷನ್ ಅದರಲ್ಲಿ ಇನ್ವಾಲ್ವ್ ಆಗಿರುವಂಥ ಕಂಪನಿ. ಇಯರ್ ಆನ್ ಇಯರ್ ಚೆನ್ನಾಗಿ ಗ್ರೋತ್ ಆಗ್ತಾ ಇದೆ ಕಂಪ್ನಿದು, ಇಲ್ಲ ಅಂತ ಹೇಳ್ತಾ ಇಲ್ಲ. ಈಗ ಇಂಪಾರ್ಟೆಂಟ್ ಇಲ್ಲಿ ನೋಡಿ ವಾಲ್ಯೂಮ್ ಅನ್ನೋದು ತುಂಬ ಒಂದು ಕನ್ಫ್ಯೂಸಿಂಗ್ ಇಂಡಿಕೇಟ್ರು. ಇಲ್ಲಿ ರೆಡ್ ತೋರಿಸ್ತೀನಿ ಅಂತಂದರೆ ಅಲ್ಲಿ ಸೆಲ್ ಮಾಡಿದ್ದಾರೆ ಅಂತ ಅರ್ಥ ಅಲ್ಲ ಅಂತ ನಿಮ್ಗೆ ಹೇಳಿದ್ದೆ. ಯಾಕೆಂದರೆ ಇಲ್ಲಿ ರೆಡ್ ಬೀಳ್ತಾ ಇದ್ರೆ ಅದು ಪ್ರೈಸ್ ಕಮ್ಮಿ ಆಗಿದೆ, ಕೆಳಗಡೆ ಬಂದಿದೆ ಅಂತ. ಅಂದರೆ ಇಲ್ಲಿ ರೆಡ್ ಆಗಿದ್ದರೆ ಇಲ್ಲೂ ರೆಡ್ ತೋರಿಸ್ತಾ ಇರುತ್ತೆ, ಇಲ್ಲಿ ಗ್ರೀನ್ ಇದ್ದರೆ ಇಲ್ಲಿ ಗ್ರೀನ್ ತೋರಿಸ್ತಾ ಇರುತ್ತೆ. ಹಾಗಂತ ಮಾತ್ರಕ್ಕೆ ಇಲ್ಲಿ ಸೆಲ್ಲಿಂಗ್ ಮಾಡಿ ಹೋಗಿದ್ದಾರೆ ಅಂತ ನಾವು ಖಡಾಖಂಡಿತವಾಗಿ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಇಲ್ಲಿ ದೊಡ್ಡ ವಾಲ್ಯೂಮ್ ಆಗಿತ್ತು, ಅಲ್ಲಿಂದ ಮೇಲ್ಗಡೆ ಹೋಗಿತ್ತು. ಈಗ ಇಲ್ಲಿ ಸೆಲ್ಲಿಂಗ್ ಮಾಡಿರ್ಬೋದು, ಇಲ್ಲ ಅಂತಲ್ಲ. ಆದರೆ ಇಲ್ಲಿ 2-3 ದಿನದಿಂದ ಬರ್ತಾ ಇರೋದ್ರಿಂದ ಇಲ್ಲಿ ಬೈಯಿಂಗ್ ಸೆಂಟಿಮೆಂಟ್ ಕೂಡ ಆಕ್ಟಿವೇಟ್ ಆಗಿರ್ಬೋದು, ಗೊತ್ತಿಲ್ಲ. ಬಟ್ ಇಲ್ಲಿ ಹಿಂದೆ ಒಂದು ಒಳ್ಳೆ ವಾಲ್ಯೂಮ್ ಆಗಿದ್ದು ಈಗ ಸೆಲ್ಲಿಂಗ್ ಬರ್ತಾ ಇರೋದ್ರಿಂದ ಓಕೆ ಇಲ್ಲಿ ತಗೊಂಡವರು ಇಲ್ಲಿ ಸೆಲ್ ಮಾಡ್ತಾ ಇದ್ದಾರೆ ಅಂತ. ಬಟ್ ಅಲ್ಲಿ ಸೆಲ್ ಮಾಡಿದ್ರೆ ನೋಡಿ ಅವತ್ತು ಯಾವತ್ತು ಬೈಯಿಂಗ್ ಬಂದಿತ್ತಲ್ಲ ವಾಪಸ್ ಆ ಝೋನಿಗೆ ಬಂದುಬಿಟ್ಟಿದೆ. ಇವಾಗ ಈಗ ಅಕ್ಯುಮುಲೇಷನ್ ಕೂಡ ಆಗ್ತಿರ್ಬೋದು. ಯಾಕೆಂತಂದರೆ 200 ಮೂವಿಂಗ್ ಅವರೇಜಲ್ಲಿ ಇದ್ದೀವಿ. ಸೊ ಸ್ಟಾಕಿಗೆ 1000 ಅನ್ನೋದು ಇಂಪಾರ್ಟೆಂಟ್. 1030 ಇದೆಯಲ್ಲ, ಇದು ಇಂಪಾರ್ಟೆಂಟ್ ಅಂತ ಸಪೋರ್ಟು. ಸೊ ಈ ಲೆವೆಲ್ಗೆ ಏನಾದ್ರು ಬಂದು ವಾಪಸ್ ಟೈ ಆಗಿ ಮೇಲ್ಗಡೆ ಹೋಯಿತು ಅಂತಂದರೆ, ಯಾಕೆಂದರೆ ಮಿಡ್ ಕ್ಯಾಪ್ IT ಪರ್ಫಾರ್ಮ್ ಮಾಡಿಲ್ಲ, ಲಾರ್ಜ್ ಕ್ಯಾಪ್ IT ಕಂಪ್ನಿಗಳು ಪರ್ಫಾರ್ಮ್ ಮಾಡಿದೆ, ಡಾಲರ್ ಮೇಲೆ ಹೋಗಿದೆ, ವಾಪಸ್ಸು ಇದ್ರದ್ದೆಲ್ಲ ಬಂದಿದೆ, ಟ್ರಂಪ್ ಅವ್ರದ್ದು ಬಂತು, ಇದೆಲ್ಲ ಆಯಿತು ಅಂದ್ರೂ ಕೂಡ ಮಿಡ್ ಕ್ಯಾಪ್ IT ಕಂಪ್ನಿಗಳು ಪರ್ಫಾರ್ಮ್ ಮಾಡಿರಲಿಲ್ಲ. ಡಿಸೆಂಬರ್ ಅನ್ನೋದು ನೋಡಿ ತುಂಬ ಒಂದು ಅಲ್ಲಿ ಕ್ಲೋಸಿಂಗ್ ಆಗಿರುತ್ತೆ, ಹೈರಿಂಗ್ ನಡೀತಾ ಇರಲ್ಲ, ಮತ್ತೊಂದು ಆಗ್ತಾ ಇರಲ್ಲ. ಈಗ ಹೊಸ ಕಾಂಟ್ರಾಕ್ಟ್ಗಳು ಎಲ್ಲ ಹೊಸ ಚೇಂಜಸ್ಗಳು ಆಗುವಂಥ ಸಾಧ್ಯತೆ ಇರುತ್ತೆ ಈಗ ಜನವರಿಯಿಂದ. ಈಗ ಮಿಡ್ ಕ್ಯಾಪ್ IT ಕಂಪ್ನಿಗಳು ಯಾವ್ದಿದೆ ಮಿಡ್ ಕ್ಯಾಪ್ ITನಲ್ಲಿ ಅದೆಲ್ಲ ಒಂದು ಪರ್ಫಾರ್ಮ್ ಮಾಡುವಂಥ ಸಾಧ್ಯತೆ ಇದೆ. ಸೊ ಟ್ರ್ಯಾಕ್ ಮಾಡ್ತಾ ಇರಿ. ವೀಕ್ಲಿ ಕ್ಯಾಂಡ್ಲು ಯಾವ ರೀತಿ ಆಗುತ್ತೆ ಅಂತ ನೋಡ್ತಗೊಂಡು ನೋಡಿ. ವೀಕ್ಲಿ ಕ್ಯಾಂಡ್ಲು ಈ ವೀಕಲ್ಲೇ ಇನ್ನೂ ಸೆಲ್ಲಿಂಗ್ ಬಂದಿರುವಂಥದ್ದು. ಸೊ ಬರಲಿ, ಇನ್ನು ಕಂಟಿನ್ಯೂಷನ್ ಆಗಲಿ. 1030
ಲೆವೆಲ್ನ ಟೆಸ್ಟ್ ಮಾಡೋಕ್ಕೆ ಬಂದರೆ ಆಗ ನೋಡ್ತಾ ಹೋಗೋಣಂತೆ. ಅದೇ ರೀತಿಯಾಗಿ EIEL ಅಂತ ಒಂದು ಕೇಳಿದ್ರಿ, ಎನ್ವಿರೋ ಇನ್ಫ್ರಾ ಇಂಜಿನಿಯರ್ಸ್. ಯಾರು ಸ್ಟಾಕ್ಸ್ ಕೇಳ್ತಿರೋ ಒಂದು ರಿಕ್ವೆಸ್ಟು ನಾನು ಹೇಳ್ತಾನೆ ಬಂದಿದ್ದೆ, ಕೆಲವು ದಿನ ಮಾಡಿದ್ರಿ. ಅಂದರೆ ನೀವು ಲೆವೆಲ್ಸ್ ತೊಗೊಂಡಿದ್ದು ಹೇಳಬೇಕು ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಶಾರ್ಟ್ ಟರ್ಮ್ ನಿಮ್ಮ ವ್ಯೂ ಇದೆಯೋ, ಮಿಡ್ ಟರ್ಮ್ ವ್ಯೂ ಇದೆಯೋ, ಮತ್ತು ಈ ಸ್ಟಾಕ್ನ ಹೇಗೆ ಗೊತ್ತಾಯಿತು ನಿಮಗೆ ಅಂತ ನೀವು ಹೇಳಬೇಕು. ಇದು ನೀವು ಕೇಳಿರೋದು ನೋಡೋದಾದರೆ ಪಕ್ಕ ನೀವು IPOನಲ್ಲಿ ಇನ್ವೆಸ್ಟ್ ಮಾಡಿದರೆ, ಯಾಕಂದರೆ IPO ಬಂದಿರೋದು ಇತ್ತೀಚೆಗೆ ನವಂಬರಲ್ಲಿ. IPO ಇನ್ವೆಸ್ಟ್ ಮಾಡಿದರೆ ಕೆಳಗಡೆ ಬರ್ತಾ ಇದೆ ಏನು ಅಂತಲ್ವಾ. IPO ಸ್ಟಾಕ್ಗಳನ್ನ ನಂಗೆ ಕೇಳಿದ್ರೆ ನಂದು ಒಂದೇ ಉದಾಹರಣೆ ಇರುತ್ತೆ, ಯಾಕಂದರೆ ಟೆಕ್ನಿಕಲಿ ಏನು ಪರ್ಫಾರ್ಮ್ ಮಾಡಿರೋದಿಲ್ಲ, ಏನು ಇರೋದಿಲ್ಲ ನೋಡ್ಕೊಂಡು ಹೇಳೋದಕ್ಕೆ. ಫಂಡಮೆಂಟಲ್ನು ಕೂಡ ಅದ್ರದ್ದು ಹೋಗಿ ರೆಡ್ ಎನ್ ಪ್ರಾಸ್ಪೆಕ್ಟಸ್ ಓದಿ ಅಥವಾ ಕಂಪ್ನಿ ವೆಬ್ಸೈಟಿಗೆ ಹೋಗಿ ನೋಡ್ಕೊಂಡು ಬಂದಿರಬೇಕು, ಎಲ್ಲೋ ನಿಮಗೆ ಈಸಿಯಾಗಿ ಸಿಗೋದಿಲ್ಲ. ಹಾಗಾಗಿ ಯಾವುದೇ IPO ರಿಲೇಟ್ ಆಗಿರೋ ಸ್ಟಾಕು, ಇತ್ತೀಚೆಗೆ ಬಂದಿರೋ ಸ್ಟಾಕು ಅಥವಾ ಒಂದು ವರ್ಷಕ್ಕಿಂತ ಕಡಿಮೆ ಇರುವಂಥ ಸ್ಟಾಕ್ ಅಂದರೆ ನಂದು ಸೇಮ್ ವ್ಯೂನೇ ಇರುತ್ತೆ. IPOನಲ್ಲಿ ನಿಮಗೆ ಲಿಸ್ಟಿಂಗ್ ಪ್ರೈಸಿಂದ ಒಳ್ಳೆ ಪ್ರೈಸ್ ಸಿಗ್ತಾ 1:2 1:3 ಆಯಿತಾ, ಹಾಕಿರೋ ದುಡ್ಡನ್ನು ವಾಪಸ್ ತೊಗೊಳ್ಳಿ, ನಿಮಗೆ ಕಂಪನಿ ಇನ್ನೂ ಚೆನ್ನಾಗಿ ಹೋಗುತ್ತೆ ಅಂತ ನಿಮಗೆ ಭರವಸೆ ಇತ್ತು, ನೀವೆಲ್ಲನೂ ಚೆಕ್ ಮಾಡಿದ್ದೀರಾ ಅಂತಂದರೆ. ಇಲ್ಲ ಸುಮ್ಮನೆ ಏನೋ ಒಂದು ಯಾರೋ ಹೇಳ್ತಾ ಇದ್ರು ಎಲ್ಲೋ ಬಂದಿತ್ತು ನಾನು ಇನ್ವೆಸ್ಟ್ ಮಾಡಿದ್ದೆ ಅಂತಂದರೆ ಸುಮ್ಮನೆ 1:2 ಬಂದಾಗ ತೆಕ್ಕೊಂಬಿಡಿ, ಆ ದುಡ್ಡನ್ನು ಇಟ್ಕೊಂಡು ಬೇರೆ IPO ಬಂದಾಗ ಇನ್ವೆಸ್ಟ್ ಮಾಡೋಕ್ಕೆ ನೋಡಿ. ಯಾಕೆಂದರೆ 2024 ಭಾರತದ ಪಾಲಿಗೆ ಇಯರ್ ಆಫ್ ಇನ್ವೆಸ್ಟ್ಮೆಂಟ್ಸು. ಚೈನಾದಲ್ಲಿ US ಅಲ್ಲೂ ಬಂದಲ್ಲಿರೋದಕ್ಕಿಂತ ಜಾಸ್ತಿ ನಂಬರ್ ಆಫ್ IPOs ಇಂಡಿಯಾದಲ್ಲಿ ಆಗಿತ್ತು. 2025ರಲ್ಲೂ ಹಂಗಾಗುತ್ತಾ ನೋಡೋಣ. IPO ಅನ್ನೋದು ಸುಮಾರು ಸಲ ಏನಾಗಿರುತ್ತೆ, ಮಾರ್ಕೆಟ್ ಸೆಂಟಿಮೆಂಟ್ ಏನಾಗ್ತಿರುತ್ತೋ ಅದ್ರ ಮೇಲೆ ನಿಂತಿರುತ್ತೆ. ಮಾರ್ಕೆಟ್ ಚೆನ್ನಾಗಿ ಹೋಗ್ತಾ ಇದೆ ಅಂದರೆ ತಳ್ತಾರೆ, ಯಾಕೆಂದರೆ ಎಲ್ಲರೂ ಮಾರ್ಕೆಟ್ ಬಗ್ಗೆ ನೋಡ್ತಾ ಇದ್ದಾರೆ, IPOನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ, ಒಂದು ಒಳ್ಳೆ ಲಿಸ್ಟಿಂಗ್ ಸಿಕ್ಬಿಡುತ್ತೆ ಅಂತ ಆ ಥರ ಮಾಡ್ತಾರೆ. ಮಾರ್ಕೆಟಲ್ಲಿ ನೆಗೆಟಿವಿಟಿ ಇದೆ ಅಂತಂದರೆ ಯಾರು ಅಷ್ಟು ಪಾರ್ಟಿಸಿಪೇಟ್ ಮಾಡೋಕ್ಕೆ ಹೋಗೋದಿಲ್ಲ, ಹೆದರ್ತಾರೆ. ಆಗ IPOಗಳು ಬರೋದು ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ಇದು ನಡ್ಕೊಂಡು ಬಂದಿರುವಂಥದ್ದು. 2024 ಚೆನ್ನಾಗಿತ್ತು ಮಾರ್ಕೆಟು, ಅದಕ್ಕೋಸ್ಕರ ಸಿಕ್ಕಾಪಟ್ಟೆ IPOಸ್ಗಳು ಲಿಸ್ಟ್ ಆಗಿತ್ತು. ಸ್ಟಾಕು ಖಂಡಿತವಾಗ್ಲೂ ಹೈ ವ್ಯಾಲ್ಯೂಷನಲ್ಲಿದೆ. ಈಗ ಬೇಡ ಈ ಸ್ಟಾಕ್ L&T ಇದು ಇನ್ಫ್ರಾಸ್ಟ್ರಕ್ಚರ್ ರಿಲೇಟೆಡ್ ಸ್ಟಾಕ್ ಇದೆ. ಸೊ ಬೇರೆಯವರೇ ಇದ್ದಾರೆ ಇದರಲ್ಲಿ. ಹಾಗಾಗಿ ಈಗ ಆಲ್ರೆಡಿ ನೀವು ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ನೀವು ಇನ್ನೂ ಲಾಭದಲ್ಲಿದ್ದರೆ IPO ಇನ್ವೆಸ್ಟ್ ಮಾಡಿ ಅಂದರೆ ನೀವು ಎಕ್ಸಿಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಅದೇ ರೀತಿಯಾಗಿ ವೈಭವ್ ಗ್ಲೋಬಲ್ ಬಗ್ಗೆ ಹೇಳಿ ಅಂದಿದ್ರಿ. ವಿಜಯ್ ಕೇಡಿ ಅವರು ಸ್ಟೇಕ್ನ ಜಾಸ್ತಿ ಮಾಡ್ಕೊಂಡಿದ್ದಾರೆ, ನಾವು ಮಾಡ್ಕೋಬೋದಾ ಅಂತ ಕೇಳಿದ್ರಿ. ಈ ಥರ ನೋಡಿ 1% ಜಾಸ್ತಿ ಯಾರಾದರೂ ಒಬ್ಬರು ರಿಟೇಲ್ ಇನ್ವೆಸ್ಟರ್ಸು ಅಥವಾ ಹೈ ನೆಟ್ವರ್ತ್ ಇಂಡಿವಿಜುವಲ್ಸ್ ಇದ್ದಾರೆ ಅಂತಂದರೆ ಅವರು ಕ್ವಾರ್ಟರ್ಲಿ ಅದನ್ನ ಅಪ್ಡೇಟ್ ಮಾಡಬೇಕು ಅಥವಾ ಮಂತ್ಲಿ ಅದನ್ನ ಹೇಳಬೇಕು ಸೆಬಿಗೆ, ಇಷ್ಟು ಸ್ಟೇಕ್ನ ಹೊಂದಿದ್ದೀನಿ ಅಂತ. ಆಗ ನಮಗೆ ಏನಾಗ್ತಾ ಹೋಗುತ್ತೆ, ಆಚೆ ಬರ್ತಾ ಹೋಗುತ್ತೆ. ಆದರೆ ಯಾವ ಲೆವೆಲಲ್ಲಿ ಅವ್ರು ಬೈ ಮಾಡಿದ್ದಾರೆ ಅನ್ನೋದು ನಮಗೆ ಆಚೆ ಬರ್ತಾ ಹೋಗೋದಿಲ್ಲ. ಸೊ ಈಗ ಸ್ಟೇಕ್ನ ಜಾಸ್ತಿ ಮಾಡ್ಕೊಂಡಿರ್ಬೋದು ಅವರು, ಇಲ್ಲ ಅಂತ ಹೇಳ್ತಿಲ್ಲ. ಆದರೆ 150 ರೂಪಾಯಿ ತೊಗೊಂಡಿರ್ಬೋದು, 60 ರೂಪಾಯಿ ತೊಗೊಂಡಿರ್ಬೋದು, 50 ರೂಪಾಯಿ ಇತ್ತು. ಎಷ್ಟು ವರ್ಷದ ಹಿಂದೆ ಯಾವಾಗ ತೊಗೊಂಡಿದ್ರು ಏನೂ ನಮಗೆ ಗೊತ್ತಿರೋದಿಲ್ಲ. ಹಾಗಾಗಿ ಕಂಪ್ಲೀಟ್ಲಿ ಏನೋ ಒಂದು ನ್ಯೂಸ್ ಬಂದು ಯಾರೋ ಆ್ಯಡ್ ಮಾಡ್ಕೊಂಡಿದ್ದಾರೆ ಅಂತ ನಾವು ತೊಗೊಳಕ್ಕಾಗೋದಿಲ್ಲ. ಜ್ಯುವೆಲರಿ ಸೆಗ್ಮೆಂಟಲ್ಲಿ ಕೆಲಸ ಮಾಡ್ತಿರುವಂಥ ಕಂಪನಿ ಖಂಡಿತವಾಗ್ಲೂ ಇವಾಗ ಒಂದು 2022ರಿಂದ ಒಳ್ಳೆ ರೀತಿಯಾದಂಥ ಒಂದು ಕರೆಕ್ಷನ್ನ ತಿಂದಿದೆ. ಯಾಕೆ ಅಂತಂದರೆ ಬಿಸ್ನೆಸ್ಸಲ್ಲಿ ಆ ರೀತಿ ಇಂಪ್ಯಾಕ್ಟ್ ಆಗಿದೆ. 2022 ತನಕ ಏನು ಬಿಸ್ನೆಸ್ ಮಾಡ್ತಾ ಇದ್ರು ಆ ಬಿಸ್ನೆಸ್ ಕಾಣಿಸ್ತಾ ಇಲ್ಲ. ಸ್ಟಾಕು ಒಳ್ಳೆ ರೀತಿಯಾದಂಥ ಹೊಡೆತನ ತಿಂದಿರೋದು ಕಾಣಿಸ್ತಾ ಇದೆ. ಆದರೆ ಈಗ ದೊಡ್ಡ ವಾಲ್ಯೂಮ್ ಬರ್ತಾ ಇದೆ. ಸೊ ನೀವು ಕೇಳಿರೋಂಥದ್ದು ಸರಿ ಇದೆ. 280 ಅನ್ನೋದನ್ನ ನೀವು ಸ್ಟಾಪ್ ಲಾಸ್ ಇಟ್ಕೊಂಡು ಬೇಕಾದ್ರೆ ಶಾರ್ಟ್ ಟರ್ಮಲ್ಲಿ ಒಂದು ಆಪರ್ಚುನಿಟಿ ಹುಡುಕ್ತೀನಿ ಅಂದರೆ ನೀವು ಟ್ರೈ ಮಾಡ್ಬೋದು. ಸ್ಟಾಪ್ ಲಾಸ್ ಸ್ಟ್ರಿಕ್ಟ್ ಆಗಿರಲಿ, 250 ಅನ್ನೋದೇ ಒಂದು ಸ್ಟಾಪ್ ಲಾಸ್ ಇಟ್ಕೊಂಡಿರಿ. ಅದಕ್ಕೆ ಕೆಳಗಡೆ ಬಂದರೆ ಎಕ್ಸಿಟ್ ಮಾಡ್ತಾ ಹೋಗೋದು, ಇಲ್ಲಾಂದ್ರೆ ಶಾರ್ಟ್ ಕವರಿಂಗ್ ಸಿಕ್ತು ಅಂದರೆ ಶಾರ್ಟ್ ಕವರಿಂಗ್ ಸಿಗ್ತಾ ಹೋಗ್ಬೋದು. ಯಾಕಂದರೆ ಗೋಲ್ಡ್ ಜಾಸ್ತಿ ಆಗ್ತಾ ಇದೆಯಲ್ಲ. ಸೊ ಜ್ಯುವೆಲರಿ ರಿಲೇಟೆಡ್ ಇರೋ ಸ್ಟಾಕ್ಸ್ಗಳಲ್ಲಿ ಏನು ಕತೆ ಅಂತ ಸುಮಾರು ಜನಕ್ಕೆ ಇಂಟ್ರೆಸ್ಟ್ ಇರ್ಬೋದು. ಅದಕ್ಕೋಸ್ಕರನೇ ಈ ಸ್ಟಾಕ್ನ ನೀವು ಕೇಳಿರ್ಬೋದು. ಅದೇ ರೀತಿಯಾಗಿ ಸೆನ್ಕೋ ಗೋಲ್ಡ್ ಬಗ್ಗೆನೂ ಸುಮಾರು ಜನ ಕೇಳಿದ್ರಿ. ಸೆನ್ಕೋ ಗೋಲ್ಡು ನೋಡಿ, ಟೈಟಾನು ಇವ್ರ ಕಾಂಪಿಟೇಷನು, ಕಲ್ಯಾಣ್ ಜ್ಯುವೆಲರ್ಸು ಇವ್ರ ಕಾಂಪಿಟೇಷನು. ಕಲ್ಯಾಣ್ ಜ್ಯುವೆಲರ್ಸಲ್ಲೂ ತುಂಬ ರ್ಯಾಲಿ ಆಗಿತ್ತು, ಅಲ್ಲಿ ಕರೆಕ್ಷನ್ ಆಗ್ತಾ ಇದೆ. ಸೆನ್ಕೋ ಗೋಲ್ಡಲ್ಲೂ ಕೂಡ ಒಳ್ಳೆ ರ್ಯಾಲಿ ಆಗಿತ್ತು, ಅಲ್ಲಿ ಕರೆಕ್ಷನ್ ಆಗ್ತಾ ಇದೆ. ಸೊ ಕೆಳಗಡೆ ಬಂದರೆ 800 ಅನ್ನೋದು ಸೆನ್ಕೋ ಗೋಲ್ಡಿಗೆ ಒಳ್ಳೆ ಸಪೋರ್ಟ್ ಲೆವೆಲು. ಗೋಲ್ಡ್ ಮೇಲೆ ಹೋಗ್ತಾ ಇದೆ ಅಂತ ಗೋಲ್ಡ್ ರಿಲೇಟೆಡ್ ಸ್ಟಾಕು ಮೇಲೆ ಹೋಗಬೇಕು ಅಂತ ಇಲ್ಲ. ಯಾಕೆಂತಂದರೆ ಅದು ಆಲ್ರೆಡಿ ಫ್ಯಾಕ್ಟ್ರಿನ ಆಗಿತ್ತು ಅಂದರೆ ಈಗ ನ್ಯೂಸ್ ಬಂದ್ರೂ ಕೂಡ ಅದು ಉಲ್ಟಾನೇ ಪರ್ಫಾರ್ಮ್ ಆಗ್ತಾ ಹೋಗುತ್ತೆ. ಸೊ 800 ಅನ್ನೋದು ಇಂಪಾರ್ಟೆಂಟ್ ಲೆವೆಲ್. 800 ಲೆವೆಲ್ ಬಂದರೆ ಸೆನ್ಕೋ ಗೋಲ್ಡನ್ನ ನೀವು ಈ ಸೆಗ್ಮೆಂಟಲ್ಲಿ ಇರೋದ್ರಲ್ಲಿ ಒಳ್ಳೆ ರೀತಿಯಂತ ಫಂಡಮೆಂಟಲ್ಸ್ ಇದೆ, ಇಲ್ಲ ಅಂತ ಹೇಳ್ತಿಲ್ಲ. ಸೊ ನೀವು ಆ್ಯಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ಬೋದು. ಸೊ ಈಗ ಸದ್ಯಕ್ಕೆ ವೆಯ್ಟ್ ಮಾಡಿ ಅಂತ ಹೇಳ್ತೀನಿ. 800 ಲೆವೆಲ್ಗೆ ಬಂತು ಅಂದರೆ ಆಗ ಪ್ಲಾನ್ ಮಾಡ್ತಾ ಹೋಗ್ಬೋದು. ಗೋಲ್ಡ್ ಆ್ಯಸ್ ಯೂಶುವಲ್ ಸಾರ್ವಕಾಲಿಕ ದಾಖಲೆಯನ್ನು ಬರಿತಾ ಇದೆ. ಗೋಲ್ಡು ಹಿಂದೆ ಯಾವ್ದು ಮಾಡಿದ್ದು ಆಲ್ ಟೈಮ್ ಹೈ ಅಂದರೆ 79,775 ರೂಪಾಯಿ ಮಾಡಿತ್ತು 24 ಕ್ಯಾರೆಟ್ ಗೋಲ್ಡು. ಇವತ್ತು 79,583. ಇನ್ನೂ ಮಾಡಿಲ್ಲ, ಇನ್ನೂ ಮಾಡೋಕ್ಕಾಗಿಲ್ಲ, ಬಟ್ ಮಾಡುತ್ತೆ. ಈ ವೀಕಲ್ಲಿ ಒಂದು ಆಲ್ ಟೈಮ್ ಹೈಗೆ ಹೋಗೋ ಥರ ಕಾಣಿಸ್ತಾ ಇದೆ ಗೋಲ್ಡು. ಟಿಪಿಕಲ್ ಬ್ರೇಕ್ಔಟು ಇದು, ಎಲ್ಲಿ ತನಕ ಬೇಕಾದರೂ ಹೋಗ್ಬೋದು. ಹಾಗಾಗಿ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಿದ್ದವರು, ಗೋಲ್ಡ್ ಬೀಸ್ ಖರೀದಿ ಮಾಡಿದ್ದವರು ದಯವಿಟ್ಟು ಹೋಲ್ಡ್ ಮಾಡಿ, ಮಾರಕ್ಕೆ ಹೋಗಬೇಡಿ. ಅದೇ ರೀತಿಯಾಗಿ ಕ್ರೂಡ್ ಆ್ಯಸ್ ಯೂಶುವಲ್ ನೆನ್ನೆ ಮಾತಾಡಿದ್ವಿ ನೆನಪಿಗೆ 6,500 6,600 ಲೆವೆಲ್ ಸಪೋರ್ಟ್ ತೊಗೋಬೋದು ಅಂತ ನೋಡಿ. ಸಪೋರ್ಟ್ ತೊಗೊತಾ ಇದೆ, ಮೇಲ್ಗಡೆ ಹೋಗೋ ಥರ ಕಾಣಿಸ್ತಾ ಇದೆ ಕ್ರೂಡು. ಫೆಬ್ರವರಿ ಎಕ್ಸ್ಪೈರಿ ಯಾವಾಗ, ಫೆಬ್ರವರಿ 12ನೇ ತಾರೀಕು ಏನಿದೆ, ಫೆಬ್ರವರಿ ಸೆಕೆಂಡ್ ವೀಕಲ್ಲಿ ಬರ್ತಾ ಹೋಗುತ್ತೆ, 12-14ನೇ ತಾರೀಕು ಇದೆ. ಅದೇ ರೀತಿಯಾಗಿ ನ್ಯಾಚುರಲ್ ಗ್ಯಾಸು ನೆನ್ನೆ ಮಾತಾಡ್ಕೊಂಡಿದ್ದೆ 320 330 ಇದು ಸಪೋರ್ಟ್ ಲೆವೆಲು. ಇಲ್ಲಿ ಇಷ್ಟು ಚೆನ್ನಾಗಿ ಪೇಂಟ್ ಬೆಳೆದಿರೋಂಥ ಲೆವೆಲ್ ಅಷ್ಟು ಸುಲಭವಾಗಿ ಬಿಟ್ಕೊಡೋದಿಲ್ಲ ಅಂತ. ಅದಕ್ಕೆ ನಾಳೆ ಎಕ್ಸ್ಪೈರಿ ಏನೇನು ಪೊಸಿಷನ್ ಎಲ್ಲ ಕ್ಲಿಯರ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊತೀನಿ. ಸೊ ಆ್ಯಸ್ ಯೂಶುವಲ್ 372 320 330 ಇದೆಯಲ್ಲ, ಈ ಲೆವೆಲಲ್ಲಿ ಎಕ್ಸ್ಪೈರಿನ ಮುಗಿಸ್ತಾ ಹೋಗ್ಬೋದು. ಸೊ ಹೊಸದಾಗಿ ಇವತ್ತು ಹುಷಾರಾಗಿರಿ. ಬೇಕಾದರೆ ಫೆಬ್ರವರಿ ಕಾಂಟ್ರಾಕ್ಟ್ನ ನೀವು ಟ್ರೇಡ್ ಮಾಡ್ತಾ ಹೋಗ್ಬೋದು. ಜನವರಿ ಕಾಂಟ್ರಾಕ್ಟ್ನ ಟ್ರೇಡ್ ಮಾಡೋಕ್ಕೆ ಹೋಗ್ಬಿಡಿ, ಯಾಕಂದರೆ ನಾಳೆನೇ ಎಕ್ಸ್ಪೈರಿ ಆಗಿರುತ್ತೆ ಯಾರಾದರೂ ನ್ಯಾಚುರಲ್ ಗ್ಯಾಸಲ್ಲಿ ಟ್ರೇಡ್ ಮಾಡ್ತಾ ಇದ್ದೀರಾ ಅಂದರೆ. ಅದೇ ರೀತಿಯಾಗಿ USD ಏನಾದ್ರು ಸ್ವಲ್ಪ ತಣ್ಣಗೆ ನಿಂತಂಗೆ ಕಾಣಿಸ್ತಾ ಇದೆ. ನೋಡೋಣ ವಾಪಸ್ 85 ರೂಪಾಯಿ ಆ ಕಡೆಗೆ ಏನಾದ್ರು ಬರುತ್ತಾ ಏನು ಕತೆ ಅಂತ. ಸೊ ಇದಿಷ್ಟು ಇವತ್ತಿನ ಚಾರ್ಟ್
ಸ್ಟಾಕ್ ಆಗಿತ್ತು, ಈ ವಿಡಿಯೋ ಇಷ್ಟ ಆಗಿರುತ್ತೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. 2025 ನಮ್ಮ ಚಾನಲ್ ಮಿಷನ್ ನಿಮಗೆಲ್ಲರಿಗೂ ಗೊತ್ತಿದೆ. ಆಪತ್ಕಾಲಕ್ಕೆ ಒಂದು ವಿಮೆ ಇರಲೇಬೇಕು, ಆಪತ್ಕಾಲಕ್ಕೆ ಒಂದು ನಿಧಿ ಇರಲೇಬೇಕು, ಎಮರ್ಜೆನ್ಸಿ ಫಂಡ್ ಗೈಡ್ ಅಂತ ಹೇಳ್ಬಿಟ್ಟು ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನ್ಲಿ ಅದನ್ನ ಕೊಡ್ತಾ ಇದ್ದೀನಿ, ನೀವು ಅದನ್ನ ಚೆಕ್ಔಟ್ ಮಾಡ್ಬೋದು. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.